ಇದು ಆವಾಗವಾಗ ಹೇಳ್ತಾನೇ ಇರ್ತೀನಿ ನಾನು. ಇದು ಹೆಚ್ಚು ಹೋಗಬೇಕು ನಮ್ಮ ಮನಸ್ಸಿಗೆ. ಇದು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಚಿತ್ತ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಕೆಲಸ ಮಾಡುತ್ತೆ. ಅದು ಯಾವುದು ರಿಜೆಕ್ಟೂ ಮಾಡಲ್ಲ, ಆಕ್ಸೆಪ್ಟೂ ಮಾಡಲ್ಲ. ಅದು ಎರಡೂ ಗೊತ್ತಿಲ್ಲ ಅದಕ್ಕೆ. ನೀವು ಏನು ಹಾಕ್ತೀರಾ ಅದು ತಗೊಳುತ್ತೆ ಅಂತ. ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು, ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಲ್ಲ. ಅದಕ್ಕೆ ನಮ್ಮ ಚಿತ್ತಕ್ಕೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಗೊತ್ತಾಗಲ್ಲ. ಯಾವುದು ರಿಯಲ್ಲು, ಯಾವುದು ಇಮ್ಯಾಜಿನೇಷನ್ನು, ಯಾವುದು ಇಲ್ಯೂಷನ್ನು ಏನೂ ಇಲ್ಲ. ನೀವು ಏನು ಹಾಕ್ತೀರಾ, ಯಾವುದು ಕಾಂಟ್ಯಾಕ್ಟಿಗೆ ಬರುತ್ತೋ ಅದು ಗೊತ್ತೋ ಗೊತ್ತಿಲ್ಲದೇನೋ ನಿಮಗೆ ಅದು ಒಳಗೆ ತೊಗೊಂಡ್ಬಿಡುತ್ತೆ. ಅದು ಒಳಗೆ ಹೋಗಿ ಮೇಲೆ ಕೆಲಸ ಮಾಡುತ್ತೆ. ರಿಪೀಟೆಡ್ ಆಗಿ ಅದು ಪರಿಣಾಮ ಆಗುತ್ತೆ, ನಿಮ್ಮ ದೇಹದ ಮೇಲೆ ಪರಿಣಾಮ ಆಗುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವುದು ಹೋಗಬೇಕು ಅದು ನಿಮಗೆ ಅರಿವಿರಬೇಕು. ಕಾನ್ಷಿಯಸ್, ಯು ಬಿ ಕಾನ್ಷಿಯಸ್ ಆಫ್ ಯುವರ್ ಅನ್ಕಾನ್ಷಿಯಸ್ನೆಸ್. ಸೊ ನಿಮಗೆ ಕಾನ್ಷಿಯಸ್ ಆಗಿದ್ದಾಗ ನಿಮ್ಗೆ ಏನು ಬೇಕೋ ಅದ್ರ ಕಡೆ ಕಾನ್ಷಿಯಸ್ ಆಗಿರಿ. ಇವಾಗ ನಿಮಗೆ ನೀವು ಚೆನ್ನಾಗಿರಬೇಕು ಅಲ್ವಾ? ಸಿ ಯುವರ್ ಸೆಲ್ಫ್ ಆಸ್ ವೆರಿ ವೆಲ್ದಿ, ವೆರಿ ಹೆಲ್ದಿ ಎಲ್ಲ ನೋಡ್ಕೊಳ್ಳಿ. ಇದು ಒಳಗಡೆ ಹೋಗುತ್ತೆ, ಚಿತ್ತದಲ್ಲಿ ಇದೇ ಹೋಗುತ್ತೆ. ಇದು ನಿಜವಾಗ್ಲೂ ಆಗಕ್ಕೆ ಶುರು ಆಗುತ್ತೆ. ಇದು ಯಾವಾಗ ನಮ್ಮ ಒಳಗಡೆ ರಿಪೀಟೆಡ್ ಆಗಿ ಒಳಗಡೆ ಚಿತ್ತದಲ್ಲಿ ಕೆಲಸ ಮಾಡ್ತೋ ಆಗ ಕಾನ್ಷಿಯಸ್ ಆಗಿ ನಾವು ಮಾಡ್ತಿರೋದ್ರಿಂದ ಕಾನ್ಷಿಯಸ್ನೆಸ್ಸಲ್ಲಿ ಏನಿದೆ, ಇನ್ನರ್ ಸ್ಟ್ರೆಂತ್ ನಿಮ್ಮನ್ನು ಬೆಳೆಸ್ತಾ ಇರೋದು. ಈಗ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ನೀನು ಹಾಕಿರೋದು ಚಿತ್ತದಲ್ಲಿರೋದಕ್ಕೆ ಆ ಸುಪ್ರೀಂ ಎನರ್ಜಿ ಸಪೋರ್ಟ್ ಮಾಡ್ತಾ ಇದೆ. ಅದು ಆಗೇ ಆಗುತ್ತೆ. ಒಳಗಡೆಯಿಂದ ಕನೆಕ್ಷನ್ ಕೊಡೋದನ್ನು ಅಭ್ಯಾಸ ಮಾಡಬೇಕು. ಇದಕ್ಕೆ ನೀವು ಧ್ಯಾನ ಮಾಡಬೇಕಾಗತ್ತೆ. ಹೊರಗಡೆ ಡಿಸ್ಕನೆಕ್ಟ್ ಮಾಡಿ ಒಳಗಡೆ ಕನೆಕ್ಟ್ ಮಾಡೋದನ್ನೇ ಕಾನ್ಸಂಟ್ರೇಷನ್ ಅಂತಾರೆ. ವಾಟ್ ಈಸ್ ಕಾಂಟಂಪ್ಲೇಟಿಂಗ್ ಕಾನ್ಸಂಟ್ರೇಷನ್? ಡಿಸ್ಕನೆಕ್ಟ್ ಯುವರ್ ಸೆನ್ಸಸ್ ಆ್ಯಂಡ್ ಲೆಟ್ ಇಟ್ ಅಟ್ಯಾಚ್ ಟು ದಿ ಇನ್ನರ್ ದೇವೀಸ್ ಫೀಟ್ ಆರ್ ಎನಿಥಿಂಗ್. ನೀವೇನು ಅಂದ್ಕೊಳ್ತೀರ ಒಳಗಡೆ ಕನೆಕ್ಟ್ ಮಾಡೋದೇ ಇರೋದು. ಯಾವಾಗ ನಾವು ಪರಮಾತ್ಮನ ಪಾದ ಇಟ್ಕೊಂಡ್ಬಿಡ್ತೀವಿ ಒಳಗಡೆ, ನಮಗೇನು ಭಯ ಇಲ್ಲ. ಯುವರ್ ಲೈಫ್ ಬಿಕಮ್ಸ್ ಸೋ ಲೈಟ್.